ಜೀವಿಸುವಂತ ದೇವರ ಹತ್ರ ಬರುವಾಗ ನಾವುಗಳು ಹೇಗೆ ಬರ್ತೀವಿ ಒಂದ್ಸಾರಿ ಆಲೋಚನೆ ಮಾಡಿ. ಯಾಕಮ್ಮ ಬಂದಿಲ್ಲ, ಯಾಕಪ್ಪ ಬಂದಿಲ್ಲ, ತಲೆನೋವು ಪಾಸ್ಟರ್, ಕೆಲಸದ ಪ್ರೆಷರ್ ಪಾಸ್ಟರ್, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಪಾಸ್ಟರ್, ಫೋನ್ ಮೇಲೆ ಫೋನ್ ಬರ್ತಾ ಇದೆ, ಮನೆ ಬಾಡಿಗೆ ಫೋನ್ ಮೇಲೆ ಫೋನ್ ಬರ್ತಾ ಇದೆ, ಕೆಲಸದ ಒಂದು ಪ್ರೆಷರ್. ಹಲೋ, ನೀನು ಬರ್ತಾ ಇರೋದು ಜೀವಿಸುವಂತ ದೇವರ ಸಮ್ಮುಖದಲ್ಲಿ ಆರಾಧಿಸುವುದಕ್ಕಾಗಿ. ಆತನ ಹತ್ರ ಬರುವಾಗ ನಂಬಿಕೆಯಿಂದ, ವಿಶ್ವಾಸದಿಂದ ಒಂದು ಏನಾದ್ರೂ ಅದ್ಭುತಕ್ಕಾಗಿ ಎದುರು ನೋಡ್ತಾ ಬಾ. ಕತ್ತು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುವವನಾಗಿದ್ದಾನೆ. ಯಾಕೆಂಬುದಾಗಿ ನೋಡುವಾಗ ಆತನು ನೀತಿಯ ನ್ಯಾಯಾಧಿಪತಿಯಾಗಿದ್ದಾನೆ, ಆತನು ದಯೆ ಉಳ್ಳಂತ ದೇವರಾಗಿದ್ದಾನೆ, ಆತನು ಕರುಣಿಸುವಂತ ಕರ್ತನಾಗಿದ್ದಾನೆ, ಕಣ್ಣೊರೆಸುವಂತ ಕಣ್ಮಣಿಯ ಪಾದಿಯಲ್ಲಿ ತಾಯಿಗಿಂತಲೂ ಮಮತೆ ಉಳ್ಳಂತ ದೇವರು ನನ್ನ ದೇವರು ನಿನ್ನ ದೇವರಾಗಿದ್ದಾನೆ. ತಂದೆ ತಾಯಿಗಿಂತಲೂ ಆತನು ಉನ್ನತನು ಶ್ರೇಷ್ಠನಾಗಿದ್ದಾನೆ. ಯಾರು ನಮ್ಮನ್ನು ಲೋಕದಲ್ಲಿ ತಳ್ಳಿದರು ಆತನು ನಮ್ಮನ್ನು ಕರೆಯುವವನಾಗಿದ್ದಾನೆ. ಆತನು ಹೇಳ್ತಾನೆ, ನಿಮ್ಮ ವಿಷಯದಲ್ಲಿ ಒಂದು ಆಲೋಚನೆ ಹೊಂದಿದ್ದೇನೆ. ಐ ಹ್ಯಾವ್ ಪ್ಲಾನ್. ಅದು ಅಹಿತಕರವಾದಂಥದ್ದಲ್ಲ, ಅದು ಹಿತಕರವಾದಂಥದ್ದು, ಅದು ಒಳ್ಳೆಯದು, ಅದು ಆಶೀರ್ವಾದಕರವಾದಂಥದ್ದು. ಮಗನೇ, ಮಗಳೇ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾದಂಥ ಆಲೋಚನೆಗಳು ದೇವರು ನಿನ್ನ ವಿಷಯದಲ್ಲಿ ಮಾಡುವವನಾಗಿದ್ದಾನೆ.